ಕಾಫಿ. ಸೊ ಹೇಗಿತ್ತು ಇವತ್ತಿನ ದಿನ? ಚೆನ್ನಾಗಿತ್ತು, ಬಟ್ ಒಂದು ಬೇಜಾರು. ಬೇಜಾರು ಯಾಕೆ? ಪಾರ್ಥ ಇವತ್ತು ಆಫೀಸಿಗೆ ಬಂದಿದ್ದ. ಈಗ ಬ್ರೋ, ನಾನು ನಿನ್ನ ಜೊತೆ ಈ ಆಫೀಸಲ್ಲೇ ಕೆಲಸ ಮಾಡ್ತೀನಿ. ನೋಡು ಪಾರ್ಥ, ನನಗೆ ಆ ಜಯದೇವ್ ಮೇಲೆ ಎಳ್ಳಷ್ಟು ನಂಬಿಕೆ ಇಲ್ಲ ಪಾರ್ಥ. ನನಗಿರೋ ಒಂದೇ ಒಂದು ಭರವಸೆ ನೀನು. ನನ್ನ ಕಂಪನಿ ಯಾವತ್ತೂ ಬೀಳಬಾರ್ದು. ನೀನು ಆ ಥರ ನೋಡ್ಕೋಬೇಕು. ನಿಮ್ಗೇನನ್ಸುತ್ತೆ ಭೂಮಿಕಾ? ನಾನು ಆ ರೀತಿ ನಡ್ಕೊಂಡಿದ್ದು, ಹಾಗೆ ಹೇಳಿದ್ದು ಸರಿ ಇದೆ ಅಲ್ವಾ? ಸರಿಯಾಗಿದೆ. ನೀವು ಅವನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಿದ್ರೆ ತಪ್ಪಾಗಿರೋದು. ಅದಕ್ಕೆ ಮನಸ್ಸು ಗಟ್ಟಿ ಮಾಡಿಕೊಂಡು ನೋ ಅಂತ ಹೇಳ್ಬಿಟ್ಟೆ. ಎಷ್ಟೋ ಸತಿ ನಾವು ನೋ ಅಂತ ಹೇಳಬೇಕಾದ ಜಾಗದಲ್ಲಿ ಎಸ್ ಅಂದ್ಬಿಡ್ತೀವಿ. ಅದೇ ನಾವು ಮಾಡೋ ದೊಡ್ಡ ಮಿಸ್ಟೇಕು. ನಮಗೆ ಬೇಕಾದ ಕಡೆ ಕಡ್ಡಿ ತುಂಡು ಮಾಡಿದಾಗೆ ಸ್ಟ್ರಿಕ್ಟಾಗಿ ನೋ ಅಂದ್ಬಿಡ್ರು. ನೋ ಅಂದ್ರೆ ನೋ. ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ನಿಜ, ಕೆಲವೊಂದ್ಸಲ ಅವ್ನ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೇಬೇಕು. ಕೈ ಮಾತ್ರೆ ಕೊಟ್ಟರೆ ಅಲ್ವಾ ಜ್ವರ ವಾಸಿ ಆಗೋದು. ಮಾತ್ರೆ ಅಷ್ಟೇ ಅಲ್ಲ, ಅವಶ್ಯಕತೆ ಬಿದ್ದರೆ ಸೂಜಿ ತೊಗೊಂಡು ಇಂಜೆಕ್ಷನ್ ಕೊಡಬೇಕು. ಅದೆಲ್ಲ ಇರಲಿ, ನಾಳೆ ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಇನ್ವೆಸ್ಟರ್ಸ್ ಜೊತೆ. ಸೊ ನಾನು ಪ್ರೆಸೆಂಟೇಷನ್ನು ಮೀಟಿಂಗ್ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ನಾನು ಬ್ಯುಸಿ ಇರ್ತೀನಿ, ನಾಟ್ ರೀಚಬಲ್. ಈಗಲೇ ಹೇಳ್ತಾ ಇದ್ದೀನಿ. ಅಪ್ಪಣೆ ಮಹಾಪ್ರಭುಗಳೇ, ನಿಮ್ಮ ಏಕಾಂತವನ್ನು ನಾವು ಭಂಗ ಮಾಡುವುದಿಲ್ಲ. ಆದರೆ ಮೆಚ್ಚಬೇಕು ಗೌತಮರೇ, ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿ, ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಈಗಲೂ ಹೊಸಬ್ರ ಥರ ನಾಳೆ ನನ್ನ ಮೀಟಿಂಗ್ ಇದೆ, ನಾನು ಬ್ಯುಸಿಯಾಗಿರ್ತೀನಿ, ನಾಟ್ ರೀಚಬಲ್ ಆಗಿರ್ತೀನಿ, ಡಿಸ್ಟರ್ಬ್ ಮಾಡಿಬಿಡಿ ಅಂತ ಹೇಳ್ತೀರಲ್ಲ, ನಿಮ್ಮ ಈ ಸಿನ್ಸಿಯಾರಿಟಿಗೆ, ನಿಮ್ಮ ಹಾರ್ಡ್ ವರ್ಕ್ಗೆ ಹ್ಯಾಟ್ಸ್ ಆಫ್. ಹೌದು ಭೂಮಿಕಾ, ಜೀವನದಲ್ಲಿ ಹಸಿವಿರಬೇಕು, ಪರ್ಪಸ್ ಇರಬೇಕು, ಗುರಿ ಇರಬೇಕು. ಅದೇ ನಮ್ಮನ್ನು ಆ್ಯಕ್ಟಿವ್ ಆಗಿಡೋದು. ಇಲ್ಲದೇ ಹೋದರೆ ಈ ದೇಹ ಮನಸ್ಸು ಎಲ್ಲ ಒಂಥರ ರಸ್ಟ್ ಹಿಡಿದೋಗ್ಬಿಡುತ್ತೆ. ಜೀವನದಲ್ಲಿ ನಾವು ಇಂಟೆನ್ಸ್ ಆಗಿರಬೇಕು, ಇಂಟೆನ್ಸ್ ಆಗಿ ಬದುಕಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅಂದ್ಕೊಂಡು ಮಾಡಬೇಕು. ಅವಾಗಲೇ ಎಲ್ಲ ಕರೆಕ್ಟಾಗಿರೋದು. ಈಗ ನೋಡಿ, ಈ ಮೀಟಿಂಗ್ ವಿಷಯದಲ್ಲಿ ಎಷ್ಟೋ ಸರ್ತಿ ನಾವು ಹೇಳಬೇಕಾಗಿರೋ ವಿಷಯನ ಹೇಳೋಕ್ಕೆ ಆಗಿರಲ್ಲ, ಸರಿಯಾಗಿ ಕಮ್ಯುನಿಕೇಟೇ ಮಾಡೋಲ್ಲ. ಹಾಗಾಗಬಾರ್ದು ಅಂದರೆ ಎಲ್ಲ ಕರೆಕ್ಟಾಗಿರಬೇಕು, ನಾವು ಅಪ್ಡೇಟ್ ಆಗಿರಬೇಕು, ಅಪ್ಗ್ರೇಡ್ ಆಗಿರಬೇಕು. ಇಲ್ಲೇ ಆದರೆ ರೇಸಲ್ಲಿ ಹಿಂದೆ ಬಿದ್ದುಬಿಡ್ತೀವಿ ನಾವು. ಅದು ಅಲ್ಲದೆ ಸುಮಾರು ವರ್ಷದಿಂದ ಇದೆಲ್ಲದರಿಂದ ದೂರ ಇದ್ನಲ್ಲ, ಏನೋ ಒಂಥರ ನರ್ವಸ್ನೆಸ್. ಹಾಗಾಗಿ ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀನಿ, ಯಾವುದು ತಪ್ಪಾಗದೇ ಇರಲಿ ಅಂತ. ಡೋಂಟ್ ವರಿ, ಯಾವ ಪ್ರಾಬ್ಲಮೂ ಆಗಲ್ಲ, ನಾನು ಡಿಸ್ಟರ್ಬ್ ಮಾಡಲ್ಲ. ಓಕೆ, ಥ್ಯಾಂಕ್ ಯು. ಅಪ್ಪ, ನಂದೆಲ್ಲ ಹೋಮ್ವರ್ಕ್ ಮುಗೀತು. ಅಪ್ಪು, ನಿಂದು ಮುಗೀತಾ? ಹಾ ಮಿಂಚು, ನಂದು ಮುಗೀತು. ಮತ್ತೀಗೇನು ಮಾಡೋಣ? ಆಂಟಿನೋಗಿ ಮಾತಾಡ್ಸೋಣ. ಮಮ್ಮಿ ಪರ್ಮಿಷನ್ ಕೊಡ್ಬೇಕಲ್ಲ. ಮತ್ತೆಪ್ಪ ಅಮ್ಮ ಹತ್ರ ಪರ್ಮಿಷನ್ ಇಸ್ಕೊಳ್ಳೋಣ. ಮಮ್ಮಿ, ಅಮ್ಮ. ಹಾಂ ಕಂದ, ಇದೇನಿದು, ನೀವಿಬ್ರು ಹೋಮ್ವರ್ಕ್ ಮಾಡ್ತಿಲ್ವಾ? ಇಲ್ಲ ಅಮ್ಮ, ಆಲ್ರೆಡಿ ಎಲ್ಲ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ವಿ. ಓ, ಗುಡ್ ಗುಡ್ ಗುಡ್. ಇನ್ನು ಸ್ವಲ್ಪ ಹೊತ್ತು ಮಲ್ಲಿ ಆಂಟಿನೋಗಿ ಮಾತಾಡ್ಸ್ಕೊಂಡು ಬರ್ಬೋದಾ ಅಮ್ಮ? ಇಲ್ಲ ಕಂದ, ನಾನು ನಿನ್ನೆನೇ ಹೇಳಿದ್ನಲ್ಲ, ಅವಳು ಓದ್ಕೋತಿದ್ದಾಳೆ, ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಡಿಸ್ಟರ್ಬ್ ಏನು ಮಾಡಲ್ಲ ಅಮ್ಮ, ಜಸ್ಟ್ 1 ನಿಮಿಷ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀವಿ. ಹಾಂ, ನೀವು 1 ನಿಮಿಷ 1 ಅವರ್ ಎಷ್ಟು ಬೇಕಾಗುತ್ತೆ ಅಂತ ನನಗೆ ಗೊತ್ತಿಲ್ವಾ? ಅದೆಲ್ಲ ಏನೂ ಬೇಡ. ಮಮ್ಮಿ ಪ್ಲೀಸ್ ಮಮ್ಮಿ. ಅಮ್ಮ ಪ್ಲೀಸ್ ಅಮ್ಮ. ನೋಡಿ, ನೀವಿಬ್ರು ಎಷ್ಟು ಕೇಳಿದ್ರು ಅಷ್ಟಕ್ಕಷ್ಟೇ, ಬೇಡ ಅಂದಮೇಲೆ ಬೇಡ. ಈಗ ನನ್ನ ನೋಡಿ, ನಾನು ಅವಳನ್ನು ಮಾತಾಡಿಸ್ತೀನ? ಇಲ್ಲ, ಹಾಲು ಬಿಸಿ ಮಾಡಿದ್ದೀನಿ, ಹೋಗ್ತೀನಿ, ಸೈಲೆಂಟ್ ಆಗಿ ಹೋಗಿ ಕೊಡ್ತೀನಿ, ವಾಪಸ್ ಬಂದ್ಬಿಡ್ತೀನಿ, ಅಷ್ಟೇ. ಸೊ ನೀವಿಬ್ರು ಅಷ್ಟೇ, ಅವಳ ಜೊತೆ ಮಾತಾಡಂಗಿಲ್ಲ. ಮಮ್ಮಿ ಹೋಮ್ವರ್ಕ್ ಎಲ್ಲ ಆಗಿದೆ, ಈಗೇನು ಮಾಡೋದು? ಸರಿ, ಫೋನ್ ಕೊಡಿ, ಸ್ವಲ್ಪ ನಾವಿಬ್ರು ಫೋನ್ ನೋಡ್ತೀವಿ. ಹಾಂ. ಏಯ್ ಅಪ್ಪು, ನಾನು ಹೇಳಿದ್ನಲ್ಲ, ನೋ ಫೋನ್, ನೋ ಗೇಮ್, ನೋ ಟಿವಿ ಅಂತ. ಅವಳಿಗೆ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ಏನ್ ಮಾಡೋದು ಮಮ್ಮಿ? ತುಂಬಾ ಬೋರ್ ಆಗುತ್ತೆ.